ಎಲ್ಲರಿಗೂ ನಮಸ್ಕಾರ. KFET ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂಥ KFET ಯೂಟ್ಯೂಬ್ ಚಾನಲ್ ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿನ ದೈನಂದಿನವಾಗಿ ನಿಮಗೆ ಹಂಚಿಕೊಳ್ತಾ ಇದೆ ಅನ್ನೋಂಥ ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಒಂದು ಬೆಂಬಲ ಸದಾ ನಮಗಿರಲಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಚಿಹ್ನೆ ಒತ್ತುವ ಮೂಲಕ ಆಗಿಂದಾಗ ಅಪ್ಡೇಟ್ಸ್ಗಳನ್ನು ಫ್ರೀಕ್ವೆಂಟಾಗಿ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋಕ್ಕೆ ನಾವು ಹೋಗೋಣ. ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವಂಥ ವಿಚಾರ ಏನಂದರೆ CRR ಬಗ್ಗೆ ಮಾತಾಡೋಣ ಅಂತ ಮುಂದಾಗ್ತಾ ಇದ್ದೀನಿ. ಏನಪ್ಪ ಇದು CRR? ಹೊಸದಾಗಿದೆಯಲ್ಲ ಹೆಸರು ಅಂತ ಅನ್ಬೋದು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕ್ಯಾಶ್ ಟು ರಿಸರ್ವ್ ರೇಷಿಯೋ ಅಂತ ಕರಿತೀವಿ. CRR ಏನಕ್ಕೆ ಉಪಯೋಗ ಆಗುತ್ತೆ ಮತ್ತು ಅದರ ಮಹತ್ವತೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಇತ್ತೀಚಿನ ಕಾಲಘಟ್ಟದಲ್ಲಿ, ಅಂದರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಇದು ಜನವರಿ 2025, ಡಿಸೆಂಬರ್ 2024ರಲ್ಲಿ ಏನಾಯಿತು ಅಂತಂದರೆ, ನಮ್ಮ ಕೇಂದ್ರ ಸರ್ಕಾರ ಮತ್ತು RBI ಮುಖ್ಯವಾಗಿ ಹೇಳೋದಾದರೆ ಹೊಸದಾಗಿ ಗವರ್ನರ್ ನೇಮಕ ಮಾಡಿದ್ದಾರೆ. ಶಕ್ತಿಕಾಂತ ದಾಸ್ರವರು ಈ ಹಿಂದೆ ಗವರ್ನರ್ ಆಗಿದ್ದರು RBIಗೆ, ಈಗ ಸಂಜಯ್ ಮಲ್ಹೋತ್ರಾರವರು RBI ಗವರ್ನರ್ ಆಗಿದ್ದಾರೆ ಅನ್ನೋಂಥ ವಿಚಾರ. ಈ ಒಂದು ನಿರ್ಣಯ ಆದ ಬಳಿಕ ಇನ್ನೊಂದೇನು ಅಂತಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತೇಳಿ MPC ಮೀಟಿಂಗ್ ಅಂತ ಬೈ-ಮಂತ್ಲಿ ಮೀಟಿಂಗ್ ನಡೆಯುತ್ತೆ. ವರ್ಷ ಇದು ಸತತವಾಗಿ ನಡೀತಾ ಇರುತ್ತೆ. ಇದೇನು ಅಂದರೆ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ಮತ್ತು ದೇಶದಲ್ಲಿ ಬೆಲೆ ಏರಿಕೆಯ ಪ್ರಮಾಣ ಏನಾಗಿದೆ, ಮತ್ತು ಬ್ಯಾಂಕ್ಗಳ ಕಾರ್ಯನಿರ್ವಹಣೆ ಏನಾಗಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ಈ ಒಂದು MPC ಮೀಟಿಂಗನ್ನು ಕರೆಯಲಾಗುತ್ತೆ. MPC ಮೀಟಿಂಗಿನ ಮುಖಾಂತರ ಏನು ಅಂದರೆ ನಮ್ಮ ದೇಶದ GDPಯ ಒಂದು ಏರಿಕೆ ಅಥವಾ ಪ್ರಗತಿಯ ಒಂದು ಹಾದಿಯಲ್ಲಿ ಹೋಗ್ತಾ ಇದೆಯಾ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅನ್ನೋದನ್ನೆಲ್ಲ ಗಣನೆಗೆ ತಗೊಳ್ಳೋದಕ್ಕೆ ಅದು ಬಹಳ ಸಹಕಾರಿಯಾಗಲಿದೆ ಅನ್ನೋಂಥ ವಿಚಾರ. ಅದರಲ್ಲಿ ಮುಖ್ಯವಾದಂಥ ಒಂದು ಅಂಶ ಏನಂದರೆ ಈ CRR ಅಂಶ. ಇತ್ತೀಚೆಗೆ ಅದು CRR ಅಂಶ 4.5ರಲ್ಲಿ ಇದ್ದಿದ್ದು 4ಕ್ಕೆ ಇಳಿಸಿದ್ದಾರೆ ಅನ್ನೋಂಥ ವಿಚಾರ. ಇದು ಒಳ್ಳೆ ವಿಷಯನ ಕೆಟ್ಟ ವಿಷಯನ ಅದರದೆಲ್ಲ ನಾವು ಸುದೀರ್ಘವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಸೊ 4.5% ಅಷ್ಟು CRRನ್ನು ಈಗ ಇಳಿಸ್ಬಿಟ್ಟು 4% ಮಾಡಿದ್ದಾರೆ ಅಂತಂದರೆ ಇದು ಹೇಗೆ ಕೆಲಸ ಮಾಡುತ್ತೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಕ್ಯಾಶ್ ಟು ರಿಸರ್ವ್ ರೇಷಿಯೋ CRR ಅಂತ ಏನು ಕರಿತೀವಿ, ಈ ರೇಷಿಯೋನ ಈ MPC ಅಂತ ಕರೆಯಲ್ಪಡುವಂಥ ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ, ಇದು RBI ಮೂಲಕ ರಚಿಸಲಾದಂಥ ಒಂದು ಕಮಿಟಿ ಆಗಿದೆ, ಒಂದು ಸಮಿತಿ ಆಗಿದೆ. ಅದರಲ್ಲಿ ಈ ಒಂದು ನಿರ್ಣಯನ ತಗೊಳ್ತಾರೆ ಅನ್ನೋಂಥ ವಿಚಾರ. ಮತ್ತು ಇದೇ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ರೆಪೋ ರೇಟ್ ಅಂತ ಕರೆಯಲ್ಪಡುವಂತಹ RBI ಬ್ಯಾಂಕಿಗೆ ಒಂದು ಹಣವನ್ನು ತಗೊಂಡು ಕೊಟ್ಟು ಅಂತಂದರೆ RBI ಕೊಡುತ್ತೆ. ಯಾವ ರೀತಿ ಹಣವನ್ನು ಕೊಡುತ್ತೆ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೂಲಕ, ಈ ಒಂದು ಬಾಂಡಿನ ಮೂಲಕ ಆ ಒಂದು ಹಣವನ್ನು ಬ್ಯಾಂಕ್ಗಳ ಮೂಲಕ ತಗೊಳುತ್ತೆ ಮತ್ತು ಅದೇ ರೀತಿ ವಾಪಸ್ ಕೊಡೋದಕ್ಕೆ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ. ಈ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಏನಂತಂದರೆ ಒಂದು ಬಡ್ಡಿ ದರ ಇರುತ್ತೆ. ಆ ಬಡ್ಡಿ ದರಕ್ಕೆ ತಕ್ಕಂತೆ ಏನಂದರೆ ಈ ಬ್ಯಾಂಕ್ಗಳು ಏನು ಮಾಡ್ತವೆ ಅಂದರೆ, ಒಂದು ವೇಳೆ ಬ್ಯಾಂಕ್ಗಳು RBIನಿಂದ ಗೌರ್ಮೆಂಟ್ ಬಾಂಡ್ಗಳನ್ನು, ಗೌರ್ಮೆಂಟ್ ಸೆಕ್ಯೂರಿಟಿನ ತೊಗೊಂಡು ವಾಪಸ್ ಹಣವನ್ನು ಕೊಡ್ತು ಅಂತಂದರೆ ಅದರ ಮೂಲಕ ಆ ಬಾಂಡ್ ಮೆಚುರಿಟಿ ಆಗೋದಕ್ಕೆ ಒಂದು ಅವಧಿ ಇರುತ್ತಲ್ವ, ಆ ಅವಧಿಯ ಬಳಿಕ 6.5% ಆ ಮೊತ್ತವನ್ನು ಆ ಒಂದು ಪರ್ಟಿಕ್ಯುಲರ್ ಬಾಂಡಿಗೆ RBI ವಾಪಸ್ಸು ಬ್ಯಾಂಕಿಗೆ ಕೊಡುತ್ತೆ. ಇದು ಬಡ್ಡಿ ಪ್ರಮಾಣ ಅಂತ ಹೇಳ್ಬೋದು. ಇದನ್ನು ನಾವು ರೆಪೋ ಮತ್ತು ರಿವರ್ಸ್ ರೆಪೋ ಅಂತೀವಿ. ಅಂದರೆ ವಾಪಸ್ ಕೊಡಬೇಕಾದ್ರೆ ಮತ್ತು ಖರೀದಿ ಮಾಡಬೇಕಾದ್ರೆ ಯಾವ ಒಂದು ವ್ಯತ್ಯಾಸಗಳಿರುತ್ತೋ ಅದನ್ನು ರೆಪೋ ಮತ್ತು ರಿವರ್ಸ್ ರೆಪೋ ರೇಟ್ ಮೂಲಕ ನಿಗದಿಪಡಿಸಲಾಗುತ್ತೆ ಅನ್ನೋಂಥ ವಿಚಾರ. ಈ ಒಂದು ದರವನ್ನು ಸಹ ನಿಗದಿಪಡಿಸೋದು RBIನ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ನಲ್ಲಿ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೊಂದು ಅಂಶ ಏನಂದರೆ ಈ ರೇಷಿಯೋಸನ್ನ ನಿಗದಿಪಡಿಸೋದು ಅನ್ನೋಂಥ ವಿಚಾರ. ಈ 4% ಇರಬೇಕು ಕ್ಯಾಶ್ ಟು ರಿಸರ್ವ್ ರೇಷಿಯೋ, ಅಥವಾ 4% ಇತ್ತು ಈ ಹಿಂದೆ, ಈ 4%ಗೆ ಇಳಿಸಿದಾರಲ್ಲ. ಈ ಒಂದು ನಿರ್ಣಯ ತಗೊಳ್ಳೋದು ಸಹ RBIನ ಒಂದು ಪ್ರಕ್ರಿಯೆ ಆಗಿದೆ. ಸೊ ಏನಿದು CRR ಅಂತಂದರೆ, ಈ ರೇಷಿಯೋಸಲ್ಲಿ 2 ಬಗೆ ಇದೆ. ಒಂದು CRR, ಇನ್ನೊಂದು SLR. ಅದನ್ನು ನಾವು ಕ್ಯಾಶ್ ಟು ರಿಸರ್ವ್ ರೇಷಿಯೋ ಮತ್ತು ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಕ್ಯಾಶ್ ಟು ರಿಸರ್ವ್ ರೇಷಿಯೋದಲ್ಲಿ ಏನು ಅಂತಂದರೆ, ಸಾಧಾರಣವಾಗಿ ಬ್ಯಾಂಕ್ಗಳು, ಅದರಲ್ಲೂ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸುಮಾರು 100 ಕೋಟಿಯಷ್ಟು ಬಂಡವಾಳ ಇರುವಂಥ ಈ ಬ್ಯಾಂಕ್ಗಳಲ್ಲಿ ಆ ಬಂಡವಾಳದಲ್ಲಿ 4%ನಷ್ಟು ಏನೋ ಮೊತ್ತ ಇದೆಯಾ, ಆ ಮೊತ್ತವನ್ನು RBIಯಲ್ಲಿ ಜಮಾ ಮಾಡಬೇಕು ಅನ್ನೋಂಥ ವಿಚಾರ. ಅದನ್ನು ರಿಸರ್ವ್ಸ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಜಮಾ ಮಾಡುವಂಥ 4%, ಈ ಹಿಂದೆ 4.5 ಇದ್ದಿದ್ದನ್ನು ಅದು 4% ಮಾಡಿದೆ RBI. ಇದರಿಂದ ಏನು ಅಡ್ವಾಂಟೇಜ್ ಅಂತಂದರೆ, ಬ್ಯಾಂಕಿಗೆ ಆ 0.5% ಕಮ್ಮಿ ಮಾಡಿದ್ರಿಂದ, ರಿಸರ್ವ್ಗಳಲ್ಲಿ ಇಡುವಂಥ ಹಣ ಕಮ್ಮಿ ಮಾಡೋದ್ರಿಂದ ಬ್ಯಾಂಕಿಗೆ ಅದು 0.5% ಹೆಚ್ಚು ಅಧಿಕವಾದಂಥ ಹಣವಾಗಿ ಅದು ಮಾರ್ಪಾಡಾಗುತ್ತೆ ಅನ್ನೋಂಥ ವಿಚಾರ. ಈ ಅಧಿಕವಾದಂಥ ಒಂದು ಹಣ ಏನಿದೆ ಅದನ್ನು ಈ ಬ್ಯಾಂಕ್ಗಳು ಏನು ಮಾಡ್ತವೆ ಅಂತಂದರೆ ಲೆಂಡಿಂಗಿಗೆ, ಅಂದರೆ ಸಾಲವನ್ನು ನೀಡೋದಕ್ಕೆ ತೊಡಗಿಸ್ಕೊಳ್ತವೆ, ಮುಂದಾಗ್ತವೆ ಅನ್ನೋಂಥ ವಿಚಾರ. ಆ 0.5% ಹಣವನ್ನು ಸಾಲವಾಗಿ ತನ್ನ ಕಸ್ಟಮರ್ಸ್ಗಳಿಗೆ ನೀಡೋದಕ್ಕೆ ಈ ಬ್ಯಾಂಕ್ಗಳು ಮುಂದಾಗುತ್ತೆ ಅನ್ನೋಂಥ ವಿಚಾರ. ಇದು CRRಗೆ ಸಂಬಂಧಪಟ್ಟಂಥ ಒಂದು ವಿಚಾರ. ಹಾಗೆ SLR ಅಂತ ಇದೆ. SLRಗೆ ನಾವು ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಈ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತಂದರೆ ಏನು ಅಂತಂದರೆ, ಈ ಒಂದು ಶಾಸನಬದ್ಧ ದ್ರವ್ಯತ್ವ ಅನುಪಾತ ಅಂತ ಕನ್ನಡದಲ್ಲಿ ಹೇಳ್ಬೋದು. ಈ ಒಂದು SLR ಅಂತ ಕರೆಯಲ್ಪಡುವಂಥ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋನ ಪ್ರತ್ಯೇಕವಾಗಿ ಬ್ಯಾಂಕ್ಗಳು ತಮ್ಮಲ್ಲಿ
ಒಂದಿಷ್ಟು ಶೇಕಡದಷ್ಟು 100 ಕೋಟಿ ಒಂದು ವರ್ಗಾವಣೆ ಮಾಡುತ್ತೆ ಅಂದರೆ ಬಂಡವಾಳ ಇರುವಂಥ ಒಂದು ಬ್ಯಾಂಕ್ ಇದೆ ಅಂತಂದರೆ ಅದರಲ್ಲಿ 18% ಮೊತ್ತ ಏನಿದೆ ಅದನ್ನು ಬ್ಯಾಂಕು ತನ್ನ ಒಂದು ಖಾತೆಯಲ್ಲಿ ಅಂದರೆ ತನ್ನ ಒಂದು ಬಳಿಯಲ್ಲಿ ಅದು ಹಾಗೆ ಲಿಕ್ವಿಡ್ ಆಗಿ ಇಟ್ಕೊಂಡಿರುತ್ತೆ ಅನ್ನೋಂಥ ವಿಚಾರ. ಈ 18% ಹಣ ಯಾವ್ಯಾವ ರೀತಿಯಲ್ಲಿ ಇಟ್ಕೊಳ್ಳುತ್ತೆ ಬ್ಯಾಂಕು ಅಂತ ನೋಡೋದಾದರೆ, ಒಂದು ಕ್ಯಾಶ್ ಆಗಿ, ಎರಡನೇದು ಬಂಗಾರದ ಮೂಲಕ, ಮೂರನೇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೂಲಕ ಅಂತ ಹೇಳ್ಬೋದು. ಸೊ ಇದರ ಮೂಲಕ ತನ್ನ ಬಳಿ ಇರುವಂತಹ ಈ ಒಂದು ರಿಸರ್ವ್ಸ್ನ ಯಾಕೆಂದರೆ ದೈನಂದಿನ ಚಟುವಟಿಕೆಗಳಿಗೆ ಬ್ಯಾಂಕು ಮುಂದಾಗೋದಕ್ಕೆ ಅದನ್ನು ಉಪಯೋಗಿಸುತ್ತೆ ಅನ್ನೋಂಥ ವಿಚಾರ. ಒಂದು ವೇಳೆ ಠೇವಣಿದಾರ ತನ್ನ ಠೇವಣಿ ಅವಧಿಯ ಮುಗಿದ ಬಳಿಕ ಆ ಠೇವಣಿನ ವಾಪಸ್ ವಿಡ್ರಾ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ಅಂದಾಗ, ಅಥವಾ ಆ ಠೇವಣಿದಾರ ಅಲ್ಪಾವಧಿಯಲ್ಲಿ ಆ ಹಣವನ್ನು ತೆಗಿಬೇಕು ಅಂತ ಇದ್ದಾಗ, ಈ ರೀತಿ ಸಂದರ್ಭಗಳಲ್ಲಿ ಏನಾಗುತ್ತೆ, ಬ್ಯಾಂಕಿಗೆ ಹಣದ ಒಂದು ಅವಶ್ಯಕತೆ ಬೇಕಾಗುತ್ತೆ. ಅದರ ದೈನಂದಿನ ಚಟುವಟಿಕೆಗೆ ಪೂರಕವಾಗುವಂತೆ ಈ SLRನ ಅಥವಾ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋನ ಉಪಯೋಗಿಸಲಾಗುತ್ತೆ ಅನ್ನುವಂಥ ವಿಚಾರ. ಸೊ ಈಗ 4.5ರಿಂದ 4%ಕ್ಕೆ ಯಾಕೆ ಇಳಿಸಿದ್ದಾರೆ ಅಂತಂದರೆ, ಹೆಚ್ಚಿನ ದ್ರವ್ಯತ್ವ ಬರುತ್ತೆ ಮಾರುಕಟ್ಟೆಯಲ್ಲಿ, ಅಂದರೆ ಬ್ಯಾಂಕ್ಗಳಲ್ಲಿ. ಅದರ ಮೂಲಕ ಸಾಲವನ್ನು ನೀಡುತ್ತೆ. ಈ ಸಾಲವನ್ನು ನೀಡೋದ್ರ ಮೂಲಕ ಬೆಲೆ ಏರಿಕೆನ ನಿಯಂತ್ರಣ ಮಾಡ್ಬೋದು ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ RBI ಮುಂದಾಗಿದೆ ಅನ್ನುವಂಥ ವಿಚಾರ. ಇದು CRR ಮತ್ತು SLRಗೆ ಸಂಬಂಧಪಟ್ಟಂಥ ವಿಷಯ. ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFEDA ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.